ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಗಳಲ್ಲಿ ತುಪ್ಪಕ್ಕೆ ಅಗ್ರಸ್ಥಾನ. ಅನೇಕ ವರ್ಷಗಳಿಂದ ತುಪ್ಪವನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸುತ್ತಾ ಬರಲಾಗಿದೆ. ತುಪ್ಪ ಕರಗುವ ಬಿಂದು ಹೆಚ್ಚಾಗಿದೆ. ಹೀಗಾಗಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಇನ್ನಿತರ ಪದಾರ್ಥಗಳನ್ನು ಬೇಯಿಸಲು ತುಪ್ಪ ಉತ್ತಮ ಆಯ್ಕೆ. ನಾವು ಸೇವಿಸಿದ ಆಹಾರ ಪದಾರ್ಥಗಳಿಂದ ವಿಟಮಿನ್ ಎ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಅನ್ನು ಹೀರಿಕೊಳ್ಳಲು ತುಪ್ಪ ಸಹಕಾರಿ. ಈ ವಿಟಮಿನ್ಗಳು ಕಣ್ಣಿಗೆ, ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ ಹಾಗೂ ಇನ್ನಿತರ ದೈಹಿಕ ಕಾರ್ಯಗಳಿಗೆ ಬೇಕಾದಂತವುಗಳು. ಇತ್ತೀಚೆಗೆ ಅರಿವಿಗೆ ಬಂದಿರುವಂತಹದ್ದು ಕೆಟೋಜೆನಿಕ್ ಆಹಾರ ಪದ್ಧತಿ. ಒಳ್ಳೆಯ ಕೊಬ್ಬು ದೇಹಕ್ಕೆ ಪೂರಕ ಎನ್ನುವುದು ಪ್ರಸ್ತುತ ವೈಜ್ಞಾನಿಕವಾಗಿ ಸಾಬೀತಾದಂತಹ ವಿಷಯ. ಅಂತಹ ಉತ್ತಮ ಆಹಾರ ಪದಾರ್ಥಗಳಲ್ಲಿ ತುಪ್ಪ ಕೂಡ ಒಂದು. ಬೆಣ್ಣೆಯನ್ನು ಹದವಾಗಿ ಕಾಯಿಸಿ ಅತ್ಯುತ್ತಮ ಪದಾರ್ಥವಾಗಿ ಮಾರ್ಪಾಡು ಮಾಡಲಾಗುತ್ತದೆ. ನಮ್ಮ ಆರೋಗ್ಯದ ವಿಚಾರ ಬಂದಾಗ ನಾವು ಹೆಚ್ಚಿನ ಪಾತ್ರ ವಹಿಸುತ್ತೇವೆ. ಅದರಲ್ಲೂ ಎಣ್ಣೆ ಅಂಶ ಹೊಂದಿರುವ ತುಪ್ಪ ಅನೇಕ ಆರೋಗ್ಯಕರ ಗುಣ ಹೊಂದಿದೆ. ಪ್ರತಿದಿನ ಊಟದ ಜೊತೆ ಒಂದಷ್ಟು ತುಪ್ಪ ಸೇವಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ತುಪ್ಪದಲ್ಲಿನ ಕ್ಯಾಲರಿಗಳು, ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದು ವೈರಸ್ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಗುಣವನ್ನ ಹೊಂದಿದೆ. ಹೀಗಾಗಿ ತುಪ್ಪ ಸೇವನೆಯಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ. ತುಪ್ಪವು ಕೊಬ್ಬು ಕರಗುವ ವಿಟಮಿನ್ಗಳಿಂದ ಹಾಗೂ ಆರೋಗ್ಯದಾಯಕ ಫ್ಯಾಟಿ ಆಸಿಡ್ಗಳಿಂದ ಅಂದ್ರೆ ಕೊಬ್ಬಿನ ಆಮ್ಲಗಳಿಂದ ಕೂಡಿರುತ್ತದೆ. ಬಲದಾಯಕ ಮೂಳೆಗಳ ರಚನೆಯಿಂದ ಪ್ರಾರಂಭಿಸಿ ತೂಕವನ್ನು ಇಳಿಸುವ ಕಾರ್ಯದವರೆಗೆ ತುಪ್ಪದ ಕಾರ್ಯವ್ಯಾಪ್ತಿ ಹರಡುತ್ತದೆ. ಆರೋಗ್ಯ ತಜ್ಞರ ಪ್ರಕಾರ ಬಿಸಿ ಹಾಲಿನೊಂದಿಗೆ 1 ಅಥವಾ 2 ಚಮಚ ತುಪ್ಪವನ್ನು ಹಾಕಿ ರಾತ್ರಿ ಮಲಗುವ ಮೊದಲು ಕುಡಿಯಬೇಕು. ಇದರಿಂದ ಮಲಬದ್ಧತೆ ದೂರವಾಗುವುದೇ ಅಲ್ಲದೆ ತುಪ್ಪದಲ್ಲಿ ಇರುವಂತಹ ಬ್ಯಾಟ್ರಿಕ್ ಆಮ್ಲವು ಕರುಳಿನ ಪದರದ ಆರೋಗ್ಯಕ್ಕೆ ನೆರವಾಗುತ್ತದೆ. ತುಪ್ಪವು ಜೀರ್ಣಕ್ರಿಯೆಯ ಬೆಂಕಿ ಹೆಚ್ಚಿಸಿ ಹೀರುವಿಕೆ ಮತ್ತು ಸಮೀಕರಣ ಹೆಚ್ಚು ಮಾಡುತ್ತದೆ. ಶೀತ ಮತ್ತು ಕಟ್ಟಿದ ಮೂಗಿನಿಂದ ಹಲವಾರು ರೀತಿಯಿಂದ ಕಿರಿಕಿರಿಯಾಗುವುದು, ಸೀನುವಿನಿಂದ ನೀವು ಬಳಲುವುದು ಮಾತ್ರವಲ್ಲದೆ ಉಸಿರಾಡಲು ಕೂಡ ಕಷ್ಟಪಡಬೇಕಾಗುತ್ತೆ. ಇದೇ ವೇಳೆ ಒಂದು ಬದಿಯಲ್ಲಿ ತಲೆನೋವು ಕೂಡ ಕಾಡಲು ಪ್ರಾರಂಭವಾಗುತ್ತದೆ. ಕಟ್ಟಿದ ಮೂಗನ್ನು ನಿವಾರಣೆ ಮಾಡಲು ಶುದ್ಧ ತುಪ್ಪವನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಮೂಗಿನಾಳಕ್ಕೆ ಬಿಡಬೇಕು. ಹೀಗೆ ಮಾಡೋದ್ರಿಂದ ಒಳ್ಳೆ ಆರಾಮ್ ಸಿಗುತ್ತೆ. ತುಪ್ಪವು ಮೂಗಿನ ಮೂಲಕ ಗಂಟಲಿಗೆ ಸಾಗಿ ಸೋಂಕಿನಿಂದ ಶಮನವನ್ನ ನೀಡುತ್ತದೆ. ಉಗುರು ಬೆಚ್ಚಗಿನ ತುಪ್ಪವನ್ನ ಮೂಗಿಗೆ ಬಿಟ್ಟುಬಿಡಿ ಸಾಕು. ಇನ್ನು ತುಪ್ಪದಲ್ಲಿರುವಂತಹ ಅಮಿನೋ ಆಮ್ಲ ಕೊಬ್ಬನ್ನ ಸಜ್ಜುಗೊಳಿಸಿ ಕೊಬ್ಬಿನ ಕೋಶಗಳು ಗಾತ್ರದಲ್ಲಿ ಕುಗ್ಗಲು ನೆರವಾಗುತ್ತವೆ. ಇದರಲ್ಲಿ ಇರುವಂತಹ ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನ ಆಮ್ಲವು ದೇಹದ ಅಧಿಕ ಭಾರ ಕಳೆದು ಕೊಬ್ಬು ಕರಗಿಸಲು ನೆರವಾಗುತ್ತದೆ. ಮನೆಯಲ್ಲಿ ತಯಾರಿಸಿದ ತುಪ್ಪವನ್ನ 1 ಚಮಚ ಆಹಾರದೊಂದಿಗೆ ಸೇರಿಸಿಕೊಳ್ಳಿ. ಇದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಸಾಗುತ್ತದೆ ಮತ್ತು ತೂಕ ಕಳೆದುಕೊಳ್ಳಲು ಸಹಕಾರಿ. ಮಧುಮೇಹದಿಂದ ಬಳಲುತ್ತಾ ಇದ್ರೆ ಅನ್ನ ಮತ್ತು ಗೋಧಿಯಿಂದ ತಯಾರಿಸಿದ ಆಹಾರ ಸೇವನೆಯು ಒಳ್ಳೆಯದಲ್ಲ. ಇವುಗಳನ್ನು ಅಧಿಕ ಗ್ಲೈಸಮಿಕ್ ಸಂಕೀರ್ಣ ಹೊಂದಿರುವ ಆಹಾರ ಎನ್ನಲಾಗುತ್ತೆ. ಚಪಾತಿ, ಪರೋಟ, ಬಿಳಿ ಅನ್ನದ ಮೇಲೆ ತುಪ್ಪವನ್ನು ಹಾಕಿ ತಿನ್ನೋದ್ರಿಂದ ಗ್ಲೈಸಮಿಕ್ ಸಂಕೀರ್ಣವು ಕಡಿಮೆಯಾಗುವುದು. ಇದರಿಂದ ಸರಿಯಾಗಿ ಜೀರ್ಣವಾಗಲು ಸಹಕಾರಿಯಾಗುತ್ತದೆ. ತುಪ್ಪದಲ್ಲಿರುವ ಪರಿಪೂರ್ಣ ಕೊಬ್ಬು ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಗಳನ್ನು ಓಡಿಸುವ ನಿಯಂತ್ರಣದಲ್ಲಿರಿಸುವ ಗುಣವನ್ನ ಹೊಂದಿದೆ. ಇದು ಹೃದಯಕ್ಕೆ ಪೂರಕವಾಗಿ ಅಲ್ಲದೆ ಇದರಲ್ಲಿ ಉಪ್ಪು ಇಲ್ಲದೆ ಇರುವ ಕಾರಣ ಹೆಚ್ಚಿನ ಶ್ರಮವು ಬೇಕಾಗಿಲ್ಲ. ನಿತ್ಯವೂ ತಮ್ಮ ಊಟದಲ್ಲಿ ಕೊಂಚ ಪ್ರಮಾಣದಲ್ಲಿ ತುಪ್ಪವನ್ನ ಸೇವಿಸುತ್ತಾ ಬಂದವರು ಹೃದಯದ ತೊಂದರೆಗೆ ಒಳಗಾಗುವ ಸಾಧ್ಯತೆಗಳು ಬಹಳ ಕಡಿಮೆ ಎಂದು ಸಂಶೋಧನೆ ಮೂಲಕ ತಿಳಿದು ಬಂದಿದೆ. ದೇಹದ ಪ್ರಮುಖವಾಗಿರುವ ಸೌಂದರ್ಯದ ಅಂಗಗಳು, ಮುಖ್ಯವಾಗಿ ತುಟಿಗಳು ಕೂಡ ಒಂದು. ಇದು ಕಲುಷಿತ ವಾತಾವರಣ, ಸೂರ್ಯನ ಬಿಸಿಲು, ಧೂಳು ಮತ್ತು ಧೂಮಪಾನದಿಂದಾಗಿ ತಮ್ಮ ನೈಸರ್ಗಿಕ ಗುಲಾಬಿ ಬಣ್ಣವನ್ನ ಕಳೆದುಕೊಳ್ಳುತ್ತವೆ. ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಅದನ್ನ ಮಲಗೋ ಮೊದಲು ತುಟಿಗಳಿಗೆ ಹಚ್ಚಿಕೊಳ್ಳಿ. ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಣಗಿದ ಪದರಗಳು ನಿಮಗೆ ಕಾಣಿಸಿಕೊಳ್ಳಬಹುದು. ಅದನ್ನ ಸ್ಕ್ರಬ್ ಮಾಡಿದ್ರೆ ಫಲಿತಾಂಶ ನಿಮ್ಮ ಮುಂದಿರುತ್ತದೆ. ಸುಂದರವಾದ ತುಟಿಗಳು ಬೇಕಿದ್ರೆ ಪ್ರತಿನಿತ್ಯ ಹೀಗೆ ಮಾಡೋದು ಒಳ್ಳೆಯದು. ಯಾವುದಕ್ಕೂ ಈ ಮನೆ ಮದ್ದನ್ನ ಪ್ರಯತ್ನಿಸುವ ಮೊದಲು ಒಂದು ಬಾರಿ ನಿಮ್ಮ ವೈದ್ಯರ ಸಲಹೆಯನ್ನ ತಪ್ಪದೆ ಪಡೆದುಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.